8 ಗಂಟೆ ಆಗಿದೆ. ಆದರೆ ನೋಡಿ ಎಷ್ಟೊಂದು ಮಂಜು ಬೀಳ್ತಾ ಇದೆ, ಫಾಗು, ಮರಗಳು, ಗಿಡಗಳು ಸಾಕಾಗೈತೆ. ಇಲ್ಲಿ ಫೈರ್ ಕ್ಯಾಂಪು ನಡೆಯುತ್ತೆ. ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಅಲ್ಲಿಂದ ಬರೋದು. ನಾವು ಫಸ್ಟ್ ಫ್ಲೋರಲ್ಲಿದ್ದೀರಿ. ಸೂಪರ್. ಇವಾಗ ಅಲ್ಲಿ ಹೋಗೋಣ. ನಾವು ಅಲ್ಲಿ ರೂಮ್ ಮಾಡ್ಬೇಕಂತ ಅಂದ್ಕೊಂಡಿದ್ದು. ಹೌದಾ, ನಾನು ಏನಕ್ಕೋ ಆಗೋಯ್ತೇನೋ ರೆಡಿ ಅಂತ. ನಿನ್ನೆ ಬೆಳಗ್ಗೆ ಎಲ್ಲ ಹೋಗೋ ಅರ್ಜೆಂಟಲ್ಲಿ ನಾವು ಇದೆಲ್ಲ ನೋಡೋಕ್ಕಾಗಲಿಲ್ಲ. ಮತ್ತೆ ನೈಟ್ ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ತಾಗಿದೆ. ಪಾರ್ಕು ಮಾಡಿದ್ದಾರೆ, ಸ್ಟೆಪ್ಸ್ ಎಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಕಾಫಿ ಎಸ್ಟೇಟು. ಯಾಕಂದರೆ ನಮ್ಮ ಫಾಲೋವರ್ಸ್ಗೆಲ್ಲನೂ ಟೀ ಎಸ್ಟೇಟು ಮೊನ್ನೆ ಊಟಿಗೆ ಕರ್ಕೊಂಡೋಗಿ ಟೀ ಎಸ್ಟೇಟ್ ನೋಡಿಸ್ಬಿಟ್ಟಿದ್ದೀನಿ. ಹಾಗಾಗಿ ಕಾಫಿ ಎಸ್ಟೇಟ್ ಕೂಡ ನೋಡ್ಸೋಣ ಅಂತ ಒಂದು ಇದು. ಹಾಗಾಗಿ ಕಾಫಿ ಎಸ್ಟೇಟ್ ಕೂಡ ಬಂದಿದ್ದೀನಿ. ನೋಡೋಣ ಬನ್ನಿ. ಇದು ಒಂದು ಫೈರ್ ಕ್ಯಾಂಪ್ ಇಲ್ಲಿ ನಡೆಯುತ್ತೆ. ಅಂದರೆ ಕುತ್ಕೊಂಡು ನೀಟಾಗಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ಫುಲ್ಲು ಮಂಜು ಬೀಳ್ತಾ ಇದೆ. ಇನ್ನೂ ಆಲ್ಮೋಸ್ಟ್ 8:30 ಆಗಿದೆ. 8:30 ಆಗಿದ್ರೆ ಕೂಡ ಫುಲ್ಲು ಮಂಜು ಬೀಳ್ತಾ ಇದೆ. ನಿನ್ನೆ ಯಾರೋ ಬರ್ಡೇ ಪಾರ್ಟಿ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಇದೆ ಇದು ಬರ್ಡೇ ಪಾರ್ಟಿ. ಇದು ಕಾಫಿ ಎಸ್ಟೇಟ್ ತರ ಕಾಫಿ ಎಲ್ಲ ಬೆಳೆದಿದ್ದಾರೆ ಸುತ್ತೂರುನು. ಹೆಂಗಿದೆ ಚಿಕ್ಕದಾಗಿ ಟೀ ಎಸ್ಟೇಟು. ಬೇರೆ ಕಡೆ ಹೋಗ್ಬೇಕು ಟೀ ಅಂದರೆ ಕಾಫಿ ಎಸ್ಟೇಟ್ಗೆ. ಆದರೆ ಬೇರೆ ಕಡೆ ಇದೇನಿದು, ನಾನು ವೀಳ್ಯದೆಲೆ ಅಂದ್ಕೊಂಡಿದ್ದೆ. ಇದು ವೀಳ್ಯದೆಲೆ ಅಲ್ಲ, ಮೆಣಸಲ್ಲ, ಮೆಣಸು. ಮೊನ್ನೆ ನೋಡಿದ್ದು ಬ್ಲ್ಯಾಕ್ ಪೆಪ್ಪರ್ದು. ಇದು ಗಿಡ ಹಬ್ಸಿದ್ದಾರೆ, ಬಳ್ಳಿ ಎಲ್ಲ ಗಿಡ ಎಲ್ಲನೂ ಮರಗಳಿಗೂ ಇದೊಂಥರ ಹಬ್ಸಿದ್ದಾರೆ. ಚೆನ್ನಾಗಿದೆ. ನೀವು ಫ್ರೆಂಡ್ ನೋಡಬೇಕು ಅಂತ ಅನ್ಕೊತಾ ಇದ್ದೀರಾ ಅನ್ಕೊಂತೀನಿ. ಫ್ರೆಂಡ್ ಗಿಡ ಬಂದ್ಬಿಟ್ಟೆ. ಹಾಯ್. ನಾನು ಹಿಂದೆ ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ. ಇಲ್ಲೊಂದಿದೆ ಸಿಂಗಲ್ ಆಗಿ ಹೋಮ್ ಸ್ಟೇ ಕಾಫಿ ಎಸ್ಟೇಟ್ ಸೆಂಟ್ರಲ್ಲಿ. ಮತ್ತೆ ಇಲ್ಲೊಂದು ಪಾರ್ಟಿ ಮಾಡೋದಕ್ಕೆ, ಚಿಕ್ಕದಾಗಿ ಪಾರ್ಟಿ ಮಾಡೋದಕ್ಕೆ. ಫೈರ್ ಕ್ಯಾಂಪ್ದು ಏನಾದರೂ ಬರ್ಡೇ ಪಾರ್ಟಿಗಳು ಮಾಡೋದಕ್ಕೆ ಚೆನ್ನಾಗಿದೆ. ಹಾಗಾಗಿ ನಾವು ರಾತ್ರಿಯಲ್ಲಿ ಊಟ ಮಾಡಿದ್ವಿ, ಡಿನ್ನರು, ನೈಟೆಲ್ಲ ಕುತ್ಕೊಂಡು. ಇದು ಮಸಾಜ್ ಸೆಂಟರು, ತೋರಿಸ್ತೀನಿ. ಮಸಾಜು ನಾನು ಹೇಳಿದ್ದೀನಿ ಮಾಡೋದಕ್ಕೆ. ನಾವು ರಾತ್ರಿ ಅಂದರೆ ರೂಮ್ ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಒಂಥರ ನೈಟು ಫುಲ್ಲು ಒಂಥರ ಭಯ ಥರ ಅನಿಸ್ತು. ನೈಟು ತೋರಿಸ್ತೀನಿ ಇವತ್ತು ನೈಟ್ಗೆ. ಇಲ್ಲಿ ಮಾಡೋಣ ಅಂದ್ಕೊಂಡಿದ್ದು. ಯಾಕಂದರೆ ನೋಡಿ ಇಲ್ಲಿ ಪಾರ್ಕಿಂಗು ಇದು ಎಲ್ಲನೂ ಸಕ್ಕತ್ತಾಗಿದೆ. ಇನ್ನೂ ಆ ಕಡೆ ಇದೆ, ತೋರಿಸ್ತೀನಿ ಬನ್ನಿ. ತುಂಬ ದೊಡ್ಡದಾಗೇ ಇದೆ ಇದು. ಎಲ್ಲ ಮರಗಳಿಗೂ ಈ ಥರ ಹಬ್ಬಿಸ್ಬಿಟ್ಟಿದ್ದಾರೆ. ಬ್ಲ್ಯಾಕ್ ಪೆಪ್ಪರ್. ಈ ರೂಮ್ನ ಸೆಲೆಕ್ಟ್ ಮಾಡಿದ್ದು. ಮಾಡ್ಬೋದಾಗಿತ್ತು ನಾವು ಈ ರೂಮ್ನ. ನನಗೇನೆ ಸ್ವಲ್ಪ ಕಾಟೇಜ್ ನಮ್ಗೆ ಒಂದು ಸ್ವಲ್ಪ ಭಯ ಆಯಿತು. ರಾತ್ರಿ ಇಲ್ಲಿ ಫುಲ್ಲು ನಿಶ್ಶಬ್ದ. ಹಾಗಾಗಿ ಭಯಕ್ಕೆ ನಾವು ಮಾಡಲಿಲ್ಲ. ಈ ರೂಮು ಅಂಬರೀಷ್ ಅಣ್ಣವರು, ಈ ರೂಮ್ ನಾವು ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಭಯಕ್ಕೆ ಇವರು ಅಲ್ಲಿ ಜನ ಇರೋ ಕಡೆ ಮಾಡಿದ್ರು. ಮೊನ್ನೆ ಒಂದು ಹೇಳಿದ್ನಲ್ಲ ನಾನು, ಆ ರೂಮು ಅಂದರೆ ಏನಂತಾರೆ ಹೋಮ್ ಸ್ಟೇ, ಅದು ಇಷ್ಟನೇ ಆಗಲಿಲ್ಲ. ಫುಲ್ಲು ಒಂಥರ ಭಯಾನಕ, ಯಾರೂ ಇರಲಿಲ್ಲ. ಹಾಗಾಗಿ ಹಲಸು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲನೂ ಹಲಸಿನಣ್ಣು ಮತ್ತು ಇನ್ನೊಂದೇನೋ ಫೇಮಸ್ ಇದೆ, ಫೋರ್ಕು. ಹಾಗಾಗಿ ಅದೆಲ್ಲ ನಾವು ತಿನ್ನೋದಿಲ್ಲ. ಇಲ್ಲಿ ಏನೇನೋ ಗಿಡ ಎಲ್ಲ ಬೆಳೆದವ್ರೆ, ಚೆನ್ನಾಗಿದೆ. ಇದನ್ನು ಚೆನ್ನಾಗಿದೆ ಅಲ್ವಾ ಹೋಮ್ ಸ್ಟೇ. ಏನು ಮಾಡೋಣ, ಇನ್ನು ಆ ಕಡೆ ಎಲ್ಲ ಇದೆ. ಒಂದು ಸೆಕೆಂಡ್ ತೋರಿಸ್ತೀನಿ. ಇಲ್ಲೊಂದು ಫೈರ್ ಕ್ಯಾಂಪ್ ಇದೆಯಾ. ಇದು ಆಲ್ಮೋಸ್ಟ್ ಎಲ್ಲ ಟೋಟಲ್ಲು 3 ಆಯಿತು. ಇಲ್ಲೊಂದು ಫೈರ್ ಕ್ಯಾಂಪ್ ಹಾಕ್ತಾರಂತೆ, ನನಗೂ ಗೊತ್ತಿಲ್ಲ. ಇವತ್ತು ರಾತ್ರಿ ನೋಡಿಸ್ತೀನಿ ನಾನು ಕೂಡ ನಿಮಗೆ ಫೈರ್ ಕ್ಯಾಂಪ್ ಯಾವ ಥರ ಹಾಕ್ತಾರೆ ಅಂತ ನೋಡೋಣ.